ಈ ಜಗತ್ತಿನಲ್ಲಿ ಎಲ್ಲವನ್ನು ಹಣದಿಂದ ಕೊಳ್ಳಬಹುದು, ಆದರೆ ಮನಸ್ಸಿಗೆ ನೆಮ್ಮದಿ ನೀಡುವ ಆಶೀರ್ವಾದವನ್ನು ಕೊಳ್ಳಲು ಸಾಧ್ಯವೇ ಇಲ್ಲ. ಈ ಕಥೆ ಕೇಳಿದ ನಂತರ ನೀವು ನಿಮ್ಮ ಅಜ್ಜ ಅಜ್ಜಿಯನ್ನು ನೋಡುವ ದೃಷ್ಟಿಯೇ ಬದಲಾಗುತ್ತದೆ. ಕೆಲವೊಮ್ಮೆ ನಮ್ಮ ಜೀವನದ ಹಾದಿಯನ್ನು ಬದಲಿಸುವುದು ದೊಡ್ಡ ಭಾಷಣಗಳಲ್ಲ, ಬದಲಿಗೆ ಮೌನವಾಗಿ ನಮ್ಮ ತಲೆಯ ಮೇಲಿಡುವ ಒಂದು ವರದ ಹಸ್ತ. ಇದು ಇಶಾನ್ ಎಂಬ ಯುವಕನ ಮತ್ತು ಅವನ ಅಜ್ಜ ಅಜ್ಜಿಯ ನಡುವಿನ ಅಪೂರ್ವ ಸಂಬಂಧದ ಕಥೆ. ನಮ್ಮ ಚಾನಲ್ಗೆ ಸ್ವಾಗತ. ಒಂದು ಸುಂದರ ಹಳ್ಳಿ. ಅಲ್ಲಿ ಇಶಾನ್ ಎಂಬ ಪ್ರತಿಭಾವಂತ ಹುಡುಗ. ಚಿಕ್ಕನಿಂದಲೇ ಅವನ ಕಣ್ಣಲ್ಲಿ ದೊಡ್ಡ ದೊಡ್ಡ ಕನಸುಗಳಿದ್ದವು. ನಗರಕ್ಕೆ ಹೋಗಬೇಕು, ಎತ್ತರದ ಕಟ್ಟಡಗಳಲ್ಲಿ ಕೆಲಸ ಮಾಡಬೇಕು, ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಬೇಕು ಅನ್ನೋದು ಅವನ ಗುರಿಯಾಗಿತ್ತು. ಆದರೆ ಆ ಗುರಿಯ ಪಯಣದಲ್ಲಿ ಅವನ ಜೊತೆಗಿದ್ದ ಶಕ್ತಿಗಳು ಇಬ್ಬರು, ಅವನ ಅಜ್ಜ ಮತ್ತು ಅಜ್ಜಿ. ಪ್ರತಿದಿನ ಬೆಳಗ್ಗೆ ಅಜ್ಜಿ ಪ್ರೀತಿಯಿಂದ ತಯಾರಿಸಿದ ಬಿಸಿ ಕಾಫಿ ಮತ್ತು ತಿಂಡಿ ಅವನಿಗೆ ಸಿಗುತ್ತಿತ್ತು. ಅವನು ಕೆಲಸಕ್ಕೆ ಹೊರಡುವಾಗ ಅವನ ಅಜ್ಜ ಮೌನವಾಗಿ ಅವನ ತಲೆ ಮೇಲೆ ಕೈಯಿಟ್ಟು ಹರಸುತ್ತಿದ್ದರು. ಆದರೆ ಯೌವನದ ಅಮಲಿನಲ್ಲಿ ಇಶಾನ್ಗೆ ಇದರ ಬೆಲೆನೇ ಅರ್ಥವಾಗುತ್ತಿರಲಿಲ್ಲ. ಅವನಿಗೆ ಅನ್ನಿಸುತ್ತಿತ್ತು, ಇವರು ಹಳೆ ಕಾಲದ ಜನ, ಇವರಿಗೆ ಈ ಮಾಡರ್ನ್ ಪ್ರಪಂಚದ ಸ್ಪರ್ಧೆ ಅರ್ಥವಾಗಲ್ಲ, ಸುಮ್ಮನೆ ಹರಸುವುದರಿಂದ ಏನು ಪ್ರಯೋಜನ ಎಂದು ಮನಸ್ಸಲ್ಲೇ ಅಂದುಕೊಳ್ಳುತ್ತಿದ್ದ. ಕೊನೆಗೂ ಇಶಾನ್ ನಗರಕ್ಕೆ ಹೋದ. ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಆದರೆ ದಿನ ಕಳೆದಂತೆ ನಗರದ ವೇಗ ಅವನನ್ನು ದಣಿಸಿತು. ಕೇವಲ ಹಣದ ಹಿಂದೆ ಓಡುವ ಜನರ ನಡುವೆ ಇಶಾನ್ ಹೈರಾಣಾದ. ಒಂದು ದಿನ ಆರ್ಥಿಕ ಕುಸಿತದಿಂದ ಅವನ ಕೆಲಸ ಹೋಯಿತು. ಕೈಯಲ್ಲಿದ್ದ ಹಣ ಖಾಲಿಯಾಯಿತು. ಯಾರು ಹಿತೈಷಿಗಳು ಎಂದು ಅಂದುಕೊಂಡಿದ್ದೇನೋ ಆ ಸ್ನೇಹಿತರೆಲ್ಲ ದೂರಾದರು. ಒಂದು ಸಣ್ಣ ರೂಮಿನಲ್ಲಿ ಒಬ್ಬನೇ ಕುಳಿತಾಗ ಇಶಾನಿಗೆ ಜಗತ್ತೇ ಮುಗಿದು ಹೋಯಿತು ಅನ್ನಿಸಿತು. ಸೋಲು ಅವನನ್ನು ಹತಾಶೆಯ ಕಂದಕಕ್ಕೆ ತಳ್ಳಿತು. ಕೊನೆಗೆ ಬೇರೆ ದಾರಿ ಇಲ್ಲದೆ ಇಶಾನ್ ಮರಳಿ ಹಳ್ಳಿಗೆ ಬಂದ. ಮನೆಗೆ ಕಾಲಿಟ್ಟಾಗ ಅಜ್ಜಿ ಹಾಸಿಗೆ ಹಿಡಿದಿದ್ದರು. ಅಜ್ಜ ತುಂಬ ದುರ್ಬಲರಾಗಿದ್ದರು. ಇಶಾನ್ ತನ್ನ ಸೋಲನ್ನು ನೆನೆದು ಅಳುತ್ತಿದ್ದಾಗ ಅಜ್ಜಿ ಅವನ ಕೈ ಹಿಡಿದು ಹೇಳಿದರು, ಮಗ, ನೀನು ಸೋತಿಲ್ಲ. ಇದು ನಿನಗೆ ಜೀವನ ಪಾಠ ಕಲಿಸುತ್ತಿರುವ ಸಮಯ. ಸೋಲು ಅಂದರೆ ಅಂತ್ಯವಲ್ಲ, ಅದು ಹೊಸ ಆರಂಭದ ಮೆಟ್ಟಿಲು. ಅಜ್ಜ ಮೆಲ್ಲನೆ ಎದ್ದು ಬಂದು ಮೊದಲಿನಂತೆಯೇ ಮೌನವಾಗಿ ಇಶಾನ್ ತಲೆಯ ಮೇಲೆ ಕೈಯಿಟ್ಟರು. ಆ ಸ್ಪರ್ಶದಲ್ಲಿ ಹಿರಿಯರ ಪ್ರೀತಿ, ಅನುಭವ ಮತ್ತು ಹೃದಯದಿಂದ ಬಂದ ಆಶೀರ್ವಾದ ಇಶಾನಿಗೆ ಜೀವನದ ದಾರಿದೀಪವಾಗಿತ್ತು. ಅಜ್ಜ ಅಂದರು, ಯಾವಾಗಲೂ ನಿನ್ನ ಹಾದಿ ನೇರವಾಗಿರಲಿ, ನಿಷ್ಠೆ ನಿನ್ನ ಜೊತೆಗಿರಲಿ. ಮರ ಎಷ್ಟು ಎತ್ತರ ಬೆಳೆದರೂ ಅದರ ಬೇರು ಭೂಮಿಯಲ್ಲೇ ಇರಬೇಕು. ಆ ಕ್ಷಣ ಇಶಾನಿಗೆ ಅರ್ಥವಾಯಿತು. ನಗರದಲ್ಲಿ ಅವನಿಗಾಗಿ ಪ್ರಾರ್ಥಿಸಲು ಯಾರೂ ಇರಲಿಲ್ಲ, ಆದರೆ ಈ ಹಳ್ಳಿಯ ಮೂಲೆಯಲ್ಲಿ ಇಬ್ಬರು ಜೀವಗಳು ದಿನವೂ ಅವನಿಗಾಗಿ ದೇವರಲ್ಲಿ ಬೇಡುತ್ತಿದ್ದವು. ಆ ಆಶೀರ್ವಾದವೇ ಇಶಾನ್ಗೆ ಬೂಸ್ಟರ್ ಡೋಸ್ನಂತೆ ಕೆಲಸ ಮಾಡಿತು. ಹಳ್ಳಿಯಲ್ಲೇ ಇದ್ದುಕೊಂಡು ಹೊಸದಾಗಿ ಒಂದು ಉದ್ಯಮ ಶುರು ಮಾಡಿದ. ಈ ಬಾರಿ ಅವನ ಮನಸ್ಸು ಶಾಂತವಾಗಿತ್ತು, ಗುರಿ ಸ್ಪಷ್ಟವಾಗಿತ್ತು. ಅಜ್ಜ ಅಜ್ಜಿಯ ಮೌನ ಹರಕೆ ಅವನಿಗೆ ಬೆನ್ನೆಲುಬಾಗಿ ನಿಂತಿತು. ಕೆಲವೇ ವರ್ಷಗಳಲ್ಲಿ ಇಶಾನ್ ಅತ್ಯಂತ ಯಶಸ್ವಿ ವ್ಯಕ್ತಿಯಾಗಿ ಹೊರಹೊಮ್ಮಿದ. ಇಂದು ಅವನು ದೊಡ್ಡ ಕಾರಿನಲ್ಲಿ ಓಡಾಡಬಹುದು, ಆದರೆ ಪ್ರತಿ ಬಾರಿಯೂ ಮನೆಯಿಂದ ಹೊರಡುವಾಗ ಅಜ್ಜ ಅಜ್ಜಿಯ ಫೋಟೋಗೆ ನಮಸ್ಕರಿಸಲು ಮರೆಯುವುದಿಲ್ಲ. ಏಕೆಂದರೆ ಅವನಿಗೆ ಗೊತ್ತು, ತನ್ನ ಶ್ರಮಕ್ಕೆ ಬೆಲೆ ಸಿಕ್ಕಿದ್ದು ಆ ಹಿರಿಯರ ಆಶೀರ್ವಾದದ ಶಕ್ತಿಯಿಂದಲೇ ಎಂದು. ನಿಜವಾಗಿಯೂ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದರೆ ನೀವು ಪುಣ್ಯವಂತರು. ಅವರ ಸುಕ್ಕುಗಟ್ಟಿದ ಚರ್ಮದ ಹಿಂದೆ ನೂರಾರು ವರ್ಷಗಳ ಅನುಭವವಿದೆ. ಅವರು ಹೇಳೋ ಒಂದೊಂದು ಮಾತು ನಿಮ್ಮ ಜೀವನದ ದಾರಿದೀಪ. ಈ ವಿಡಿಯೋ ನೋಡಿದ ಮೇಲೆ ಹಿಂದೆ ಹೋಗಿ ನಿಮ್ಮ ಅಜ್ಜ ಅಜ್ಜಿಗೆ ಒಂದು ಹಗ್ ಮಾಡಿ ಅಥವಾ ಫೋನ್ ಮಾಡಿ ಅವರ ಕ್ಷೇಮ ವಿಚಾರಿಸಿ. ಅವರ ಆಶೀರ್ವಾದ ಹೊಂದಿದ್ದರೆ ಸಾಕು, ನೀವು ಜಗತ್ತನ್ನೇ ಗೆಲ್ಲಬಹುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಇರಲಿ.
ನಿಮ್ಮ ಅಜ್ಜ ಅಜ್ಜಿಯ ಬಗ್ಗೆ ಒಂದು ಪ್ರೀತಿಯ ಕಾಮೆಂಟ್ ಮಾಡಿ. ಇಶಾನ್ ಬಂಗಾರ ಸ್ಟೋರೀಸ್. ಧನ್ಯವಾದಗಳು.